ಲಲಿತಾ ಸಹಸ್ರನಾಮದ ಈ ನಾಮ ಪಶುಪಾಶ ವಿಮೋಚನ್ಯೈ ನಮಃ. ಲಲಿತಾ ಸಹಸ್ರನಾಮದ ಈ ನಾಮವನ್ನ ಯಾರು ಜಪ ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ಪಶು ಭಾವನೆ ಅಂದ್ರೆ ಅಜ್ಞಾನ, ಕ್ರೋಧ, ಆಲಸ್ಯ ಇವೆಲ್ಲ ಪಶು ಭಾವನೆಗಳು ಅಂತ. ಈ ಪಶು ಭಾವನೆಗಳು ಮನುಷ್ಯರನ್ನ ಕಟ್ಟಾಕ್ಬಿಟ್ಟಿರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಪಾಶ ಹಗ್ಗದ ರೀತಿಯಲ್ಲಿ ಮನುಷ್ಯನನ್ನ ಕಟ್ಟಾಕಿರುತ್ತದೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಚನೆ ಪಶುಗಳಿಗಿರೋದಿಲ್ಲ. ಅದು ಆಹಾರ, ನಿದ್ರಾ, ಮೈಥುನ ಇಷ್ಟರಲ್ಲೇ ಜೀವನವನ್ನ ಸಾಗಿಸ್ತಿರುತ್ತೆ. ಈ ಪಶುಗಳ ರೀತಿನಲ್ಲಿ ಪ್ರಕೃತಿನಲ್ಲಿ ಒಂದು ಜೀವ ಬಂದ ತಕ್ಷಣನೇ ಅದಕ್ಕೂ ಆ ಪಶು ಲಕ್ಷಣ ಅನ್ನೋದು ಬಂದ್ಬಿಟ್ಟಿರುತ್ತೆ. ಯಾವಾಗ ಮನುಷ್ಯ ಆ ಪಶು ಭಾವವನ್ನ ಮೀರಿ ಮುಂದಕ್ಕೆ ಹೋಗ್ತಾನೆ, ಆಗ ಅವನು ಪರಿಪೂರ್ಣನಾದ ಒಬ್ಬ ಮನುಷ್ಯನಾಗ್ತಾನೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದೆ ಮುಂದೆ ಆತ ಸಾಕ್ತಾನೆ ಅಂತ. ಈ ಪಶು ಭಾವನೆ ಹೋಗೋದು ಅಷ್ಟು ಸುಲಭ ಅಲ್ಲ. ಈ ಪಶು ಭಾವನೆ ಹೋಗ್ಬೇಕಾದ್ರೆ ತುಂಬಾ ತಪಸ್ಸು ಬೇಕು, ತುಂಬಾ ತ್ಯಾಗ ಬೇಕು, ಇಂದ್ರಿಯ ನಿಗ್ರಹ ಬೇಕು. ಈ ಪಶು ಭಾವನೆನ ಸುಲಭವಾಗಿ ಹೋಗಲಾಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಈ ಮಂತ್ರ ಲಲಿತಾ ಸಹಸ್ರನಾಮದ ಈ ನಾಮ ಪಶುಪಾಶ ವಿಮೋಚನ್ಯೈ ನಮಃ. ಓಂ ಪಶುಪಾಶ ವಿಮೋಚನ್ಯೈ ನಮಃ. ಯಾರು ಲಲಿತಾದೇವಿಯ ಈ ನಾಮವನ್ನ ಪಶುಪಾಶ ವಿಮೋಚನ್ಯೈ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಜಪ ಮಾಡ್ತಾರೆ, ಅವರಿಗೆ ಆಲಸ್ಯ, ಅಜ್ಞಾನ, ಸೋಮಾರಿತನ, ಕ್ರೋಧ ಈ ರೀತಿಯಾದಂತಹ ಪಶು ಲಕ್ಷಣಗಳು ಇದನ್ನೆಲ್ಲ ಮೀರಿ ಪರಿಪೂರ್ಣವಾದ ಉನ್ನತ ಶ್ರೇಣಿಯ ಆಧ್ಯಾತ್ಮಿಕ ಹಂತಕ್ಕೆ ಅವರು ಬೇಗ ಬೇಗ ತಲುಪ್ತಾರೆ. ಇದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಇದು ಅದು ನಮಗಿಲ್ವಲ್ಲ ಪಶು ಭಾವನೆ ಅಂತ ನಾವು ಅನ್ಕೋಬಹುದು. ಆದರೆ ಮನುಷ್ಯರಿಗೆ ಪಶು ಭಾವನೆಯನ್ನ ಮೀರಿರ್ತಕ್ಕಂಥ ವ್ಯಕ್ತಿಯ ಲಕ್ಷಣ ಏನು ಅಂತ ಹೇಳಿದ್ರೆ, ಅವನಲ್ಲಿ ಶಾಂತಿ, ಕ್ರೋಧ ಇರೋದಿಲ್ಲ, ಶಾಂತವಾಗಿರ್ತಾನೆ. ಸರಿ ತಪ್ಪುಗಳ ಜಿಜ್ಞಾಸೆ ಇರುತ್ತೆ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಅನ್ನುವಂತ ಸ್ಪಷ್ಟವಾದ ಜ್ಞಾನ ಇರುತ್ತೆ ಅವನಿಗೆ. ಆಮೇಲೆ ಆಹಾರ, ನಿದ್ರಾ, ಮೈಥುನ ಈ ಮೂರರಲ್ಲಿ ಸಂಯಮವನ್ನು ಇಟ್ಕೊಂಡಿರ್ತಾನೆ. ಮುಖ್ಯವಾಗಿ ವಿದ್ಯಾರ್ಥಿ ದಶೆಯಲ್ಲಿ ಅವರಿಗೆ ಉಂಟಾಗ್ತಕ್ಕಂಥ ಒಂದು ಮಾನಸಿಕ ಕ್ಷೋಭೆ, ಪ್ರಾಪಂಚಿಕವಾದ ಆಕರ್ಷಣೆಗಳಿಂದ ಬರ್ತಕ್ಕಂಥ ಪ್ರಾಪಂಚಿಕ ಕ್ಷೋಭೆ, ಮನಕ್ಷೋಭೆ, ಈ ಕ್ಷೋಭೆಗಳೆಲ್ಲ ನಿವಾರಣೆ ಆಗುತ್ತೆ. ಈ ಸಾಧನೆಯನ್ನ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಯಾರು ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮೇಲೆ ಮೇಲೆ ಸಾಗಬೇಕು ನಾವು ಅಂತ ಪ್ರಯತ್ನ ಪಡ್ತಿದ್ದಾರೆ, ಅವರಿಗೆ ಈ ನಾಮ ತುಂಬಾ ಸಹಕಾರಿಯಾಗತ್ತೆ. ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಮುಂದೆ ಸಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಈ ನಾಮ ಅನ್ನೋದು ಸಹಕಾರಿಯಾಗುತ್ತೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಮನುಷ್ಯನಿಗೆ ಮೊದಲು ಬರೋದು ಆ ಪಶು ಭಾವನೆನೆ. ಅಂದ್ರೆ ಏನು? ಆಹಾರ, ನಿದ್ರೆ, ಮೈಥುನ ಈ ಮೂರರ ಸುಪ್ತ ಮನಸ್ಸಿನಲ್ಲಿ ಬೇರೂರಿರ್ತಕ್ಕಂಥ ವಿಚಾರಗಳು ಇದೇ ಧ್ಯಾನದಲ್ಲಿ ಕೂತ್ಕೊಂಡಾಗ ಮನುಷ್ಯನನ್ನ ಬಾಧಿಸೋದು. ಈ ಮೂರು ವಿಚಾರಗಳೇ ತೀಕ್ಷ್ಣವಾಗಿ ಅವನನ್ನ ಬಾಧಿಸುತ್ತೆ. ಆಹಾರ, ನಿದ್ರಾ, ಮೈಥುನಾದಿಗಳು ಧ್ಯಾನಾಸಕ್ತನಾದಂತ ಮನುಷ್ಯನನ್ನ ಅದು ಕ್ಷೋಭೆಗೆ ಒಳಪಡಿಸುತ್ತೆ. ಪಶುಪಾಶ ವಿಮೋಚನ್ಯೈ ನಮಃ ಮಂತ್ರವನ್ನ ಯಾರು ಅನುಸಂಧಾನ ಮಾಡಿ ಜಪ ಮಾಡ್ತಾರೆ, ಸುಲಭವಾಗಿ ಅವರು ಈ ಮೂರರ ಮೇಲೆ ಹತೋಟಿನ ತಗೊಳ್ತಾರೆ. ಪಾಶ ಅಂತ ಹೇಳಿದ್ರೆ ಬಾಂಡಿಂಗ್ಸ್ ಅಂತ. ಬಾಂಡಿಂಗ್ ಅಂದ್ರೆ ಪ್ರತಿಯೊಂದು ಜೀವಿಯನ್ನು ಪ್ರಕೃತಿ ಒಂದೊಂದು ವಿಧದಲ್ಲಿ ಬಂಧಿಸಿರುತ್ತೆ. ಆ ಬಂಧನವನ್ನ ಕಿತ್ತೊಗಿಬೇಕು. ಅದನ್ನ ಕಿತ್ತೊಗೆಯುವಂತ ಶಕ್ತಿನ ಕೊಡೋದು ಈ ನಾಮ ಪಶುಪಾಶ ವಿಮೋಚನ್ಯೈ ನಮಃ. ಇದನ್ನ ಜಪ ಮಾಡೋದ್ರಿಂದ ಅವನು ಪ್ರಕೃತಿಗೆ ಅತೀತನಾಗ್ತಾನೆ, ಪಶು ಭಾವನೆಗೆ ಅತೀತನಾಗ್ತಾನೆ. ಅದಕ್ಕೆ ನಾವು ಪಶುಪತಿ ಅಂತ ಕರೆಯೋದು. ಪಶುಪತಿ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಪಶು ಸಂಕುಲಕ್ಕೆ ಒಡೆಯ ಅಂತ, ಇನ್ನೊಂದು ಅರ್ಥದಲ್ಲಿ ಪಶು ಭಾವನೆಯನ್ನ ಮೀರಿರೋನು, ಪಶು ಭಾವನೆಯನ್ನ ಮೀರಿ ಪಶುಪತಿ ಆದವನವನು ಅಂತ. ಹಾಗೆ ಲಲಿತಾದೇವಿಯ ಓಂ ಪಶುಪಾಶ ವಿಮೋಚನ್ಯೈ ನಮಃ ಮಂತ್ರವನ್ನ ನಿರಂತರವಾಗಿ ಜಪ ಮಾಡಬೇಕು.
ಜಪ ಮಾಡೋದ್ರಿಂದ ಅವನಲ್ಲಿ ಇರ್ತಕ್ಕಂಥ ಆ ಪಶು ಭಾವನೆಗಳೆಲ್ಲ ನಶಿಸಿ ಹೋಗುತ್ತೆ. ಕೆಲವರು ಹೇಳ್ತಿರ್ತಾರೆ, ಗುರುಗಳೇ ಒಬ್ಬ ಕಾಡು ಮೃಗದ ತರ ಆಡ್ತಾನವನು, ಒಬ್ಬ ಮೃಗದ ತರ ಇದ್ದಾನವನು, ಅದು ಪಶು ಭಾವನೆ, ಪಶು ಲಕ್ಷಣ. ಆ ಪಶು ಲಕ್ಷಣ ಹೋಗ್ಬೇಕಾದ್ರೆ ಅವ್ರ ಕೈಲಿ ಜಪವನ್ನು ಮಾಡಿಸ್ಬೇಕು. ಅವ್ರು ಮಾಡೋದಿಲ್ಲ ಅಂದ್ರೆ ತಾಮ್ರದ ಒಂದು ಕಲಶದಲ್ಲಿ ನೀರನ್ನ ಹಾಕೊಂಡು ಇದನ್ನ ಅಭಿಮಂತ್ರಣೆ ಮಾಡಿ ಅವರಿಗೆ ಕುಡಿಸ್ತಾ ಬಂದ್ರೆ ಅವರಲ್ಲಿ ಇರ್ತಕ್ಕಂಥ ಆ ಮೃಗೀಯ ಲಕ್ಷಣ, ಮೃಗ ಲಕ್ಷಣಗಳೆಲ್ಲ ತೊಲಗಿ ಪರಿಪೂರ್ಣವಾದ ಒಂದು ಮನುಷ್ಯತ್ವ ಅನ್ನೋದು ಅವರಲ್ಲಿ ಮೂಡುತ್ತೆ. ಅಂತಹ ದಿವ್ಯವಾದ ನಾಮವೇ ಓಂ ಪಶುಪಾಶ ವಿಮೋಚನ್ಯೈ ನಮಃ. ವಿಪರೀತವಾದಂತಹ ಸಿಟ್ಟು, ಉದ್ವೇಗ, ಭಯ ಕೂಡ ಪಶು ಲಕ್ಷಣವೇ. ಪಶುಗಳಿಗೆ ಭಯ ಹೆಚ್ಚು. ವಿಪರೀತವಾದಂತ ಆಹಾರದ ಮೇಲಿನ ಆಸಕ್ತಿ, ವಿಪರೀತವಾಗಿ ತಿನ್ನೋದು, ನಿದ್ರೆ, ಸೋಮಾರಿತನ, ಇವೆಲ್ಲ ಪಶು ಲಕ್ಷಣಗಳು. ಪಶು ಲಕ್ಷಣಗಳನ್ನ ಅಧಿಗಮಿಸಿ ಮನುಷ್ಯ ನಡೆದಾಗ ಅವನಲ್ಲಿ ಒಂದು ದೈವಿ ಗುಣ ಅನ್ನೋದು ಬರುತ್ತೆ. ಅದಕ್ಕೆ ಸಾಧನೆ ಮಾಡಬೇಕು ಅನ್ನೋರು ಈ ಮಂತ್ರವನ್ನು ಜಪ ಮಾಡ್ಬೇಕು. ಓಂ ಪಶುಪಾಶ ವಿಮೋಚನ್ಯೈ ನಮಃ. ಇದನ್ನ ಜಪ ಮಾಡೋದ್ರಿಂದ ಈ ಎಲ್ಲ ಫಲಗಳು ಅವರಿಗೆ ಸಿದ್ಧಿ ಆಗುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಪೂರ್ತಿ ಲಲಿತಾ ಸಹಸ್ರನಾಮದಲ್ಲಿ ಪೂರ್ತಿ ಸಹಸ್ರನಾಮನ ಯಾರು ಹೇಳೋದಕ್ಕಾಗೋದಿಲ್ಲ. ಒಂದೊಂದು ನಾಮವನ್ನು ತಗೊಂಡು ಅದನ್ನ ಜಪ ಮಾಡಬಹುದು, ನಿರಂತರ ಜಪ ಮಾಡಬಹುದು. ಒಂದೊಂದು ನಾಮವನ್ನ ಜಪ ಮಾಡೋದ್ರಿಂದ ಒಂದೊಂದು ಫಲ. ಪೂರ್ತಿ ಹೇಳೋದ್ರಿಂದ ಅದೊಂದು ಆವೃತ್ತಿ ಆಗತ್ತೆ. ಸಂಪೂರ್ಣವಾದಂತ ಎಲ್ಲಾ ಆಯಾಮಗಳನ್ನು ಅವನು ದರ್ಶನ ಮಾಡ್ತಾನೆ. ಭಗವತಿಯ ಎಲ್ಲಾ ಆಯಾಮಗಳನ್ನ ದರ್ಶನ ಮಾಡಬೇಕಾದ್ರೆ ಲಲಿತಾ ಸಹಸ್ರನಾಮವನ್ನ ಪೂರ್ತಿಯಾಗಿ ಹೇಳ್ಬೇಕು. ಒಂದೊಂದೇ ಆಯಾಮವನ್ನ ಒಂದೊಂದು ಫಲಪ್ರಾಪ್ತಿಯ ಉದ್ದೇಶದಿಂದ ಜಪ ಮಾಡೋರು ಒಂದೊಂದೇ ನಾಮವನ್ನು ತಗೊಂಡು ಜಪ ಮಾಡಬಹುದು. ಜಪ ಮಾಡೋದ್ರಿಂದ ಅವ್ರಿಗೇನು ಬೇಕೋ ಅದು ಸಿಗುತ್ತೆ. ಅವರ ಕಾರ್ಯ ಸಾಧನೆ ಏನಿದೆ, ಅವ್ರಿಗೇನು ಉದ್ದೇಶ ಇದೆ, ಭಗವತಿಯಿಂದ ಏನು ಬೇಕೋ ಅದು ಅವ್ರಿಗೆ ಸಿಗ್ತಾ ಹೋಗುತ್ತೆ.